ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಪ್ಯಾಲೆಸ್ತೇನ್ ಪ್ರೇಮಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಘಟನೆಗಳಾಗ್ತಾನೆ ಇದೆ. ಪ್ಯಾಲೆಸ್ತೇನ್ ಧ್ವಜ ಆಯಿತು, ಈಗ ಶಾಮಿಯಾನದ ಮೂಲಕ ತಮ್ಮ ಪ್ರೇಮವನ್ನು ವ್ಯಕ್ತಪಡಿಸ್ತಿದ್ದಾರೆ. 200 ಮೀಟರ್ನಷ್ಟು ರಸ್ತೆಯುದ್ದಕ್ಕೂ ಕೂಡ ಪ್ಯಾಲೆಸ್ತೇನ್ ಧ್ವಜದ ಶಾಮಿಯಾನ. ಬೆಳಗಾವಿ ನಗರದ ದರ್ಬಾರ್ ಗಲ್ಲಿಯಲ್ಲಿ ಘಟನೆ ನಡೆದಿರುವಂಥದ್ದು. ನಾಳೆ ನಡೆಯಲಿರುವ ಈದ್ ಮಿಲಾದ್ ಮೆರವಣಿಗೆಗೆ ಪ್ಯಾಲೆಸ್ತೇನ್ ಶಾಮಿಯಾನವನ್ನು ಹಾಕಿದ್ದಾರೆ. ಸುದ್ದಿಯನ್ನು ತಿಳಿದು ಪ್ಯಾಲೆಸ್ತೇನ್ ಶಾಮಿಯಾನ ತೆರವುಗೊಳಿಸಿದ್ದಾರೆ ಮಾರ್ಕೆಟ್ ಠಾಣೆಯ ಪೊಲೀಸರು. ಇತ್ತೀಚೆಗೆ ಪ್ಯಾಲೆಸ್ತೇನ್ ಪ್ರೇಮಿಗಳ ಸಂಖ್ಯೆ, ಅವರ ಆಟಾಟೋಪ, ಹುಚ್ಚಾಟ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಒಂದಿಷ್ಟು ಜನ ರಾಜಕೀಯ ನಾಯಕರುಗಳು ಕೂಡ ಪ್ಯಾಲೆಸ್ತೇನ್ ಬಾವುಟ ಪ್ರದರ್ಶನ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ಹೇಳಿಕೆ ಕೊಡ್ತಾ ಇರೋದಕ್ಕೂ, ಇವರು ಈ ರೀತಿಯ ಹುಚ್ಚಾಟ ಮೆರಿತಾ ಇರೋದಕ್ಕೂ ಸರಿ ಹೋಗ್ತಾ ಇರುವಂಥದ್ದು. ಕುಂದಾನಗರಿ ಬೆಳಗಾವಿಯಲ್ಲಾಗಿರುವಂತಹ ಘಟನೆ ಇದು. ಪ್ಯಾಲೆಸ್ತೇನ್ನ ಧ್ವಜವನ್ನು ಬಿಂಬಿಸುವ ರೀತಿಯಲ್ಲಿ ಶಾಮಿಯಾನ ಹಾಕಲಾಗಿತ್ತು, ಅದನ್ನೀಗ ತೆರವುಗೊಳಿಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ದಿಲೀಪ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಒಂದಿಷ್ಟು ಜನ ರಾಜಕಾರಣಿಗಳ ಕುಮ್ಮಕ್ಕು ಕೊಡುವ ರೀತಿಯ ಹೇಳಿಕೆಗಳೇ ಈ ರೀತಿಯ ಪ್ಯಾಲೆಸ್ತೇನ್ ಪ್ರೇಮಿಗಳ ಹುಚ್ಚಾಟವನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಜಾಸ್ತಿ ಆಗ್ತಾ ಇದೆಯಾ ಅಂಥೇಳಿ ರಾಜ್ಯದಲ್ಲಿ ಈಗ ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಶಾಮಿಯಾನವನ್ನು ಹಾಕಿದ್ದಾರೆ ಪ್ಯಾಲೆಸ್ತೇನ್ನ ಧ್ವಜ ಕಾಣುವ ರೀತಿಯಲ್ಲಿ. ಏನೆಲ್ಲ ಆಗ್ತಾ ಇದೆ ಅಲ್ಲಿ ಅಂತ? ಹೌದು ಪ್ರೇಮ್, ತಾವು ಹೇಳ್ತಾ ಇರೋದೇನಂತ ನಿಜಕ್ಕೂ ಖಂಡಿತವಾಗಿಯೂ ಆ ಥರ ಆಗ್ತಾ ಇರುತ್ತೆ. ಯಾಕಂತಂದರೆ ಒಂದು ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಕಂಡು ಬರ್ತಾ ಇದೆ. ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಪ್ಯಾಲೆಸ್ತೇನ್ ಪ್ರೇಮಿಗಳ ಕಾಟ ಹೆಚ್ಚಾಗಿರುವಂಥ ನಿನ್ನೆ ಚಿಕ್ಕೋಡಿಯಲ್ಲಿ ಧ್ವಜ ಹಾರಿಸ್ತಾರೆ. ಇವತ್ತು ಬೆಳಗಿನ ಜಾವ ಎಲ್ಲವನ್ನೂ ಕೂಡ ಅಂದರೆ ಸುಮಾರು 200 ಮೀಟರ್ ಆಗುವಷ್ಟು ಪ್ಯಾಲೆಸ್ತೇನ್ ಧ್ವಜ ಹೊರತಕ್ಕಂಥ ಒಂದು ಶಾಮಿಯನ್ನು ಕೂಡ ಹಾಕಿರ್ತಾರೆ. ಈ ಎಲ್ಲವನ್ನು ಯಾವಾಗ ಮಾಧ್ಯಮದವ್ರ ಗಮನಕ್ಕೆ ಬರುತ್ತೆ, ಮಾಧ್ಯಮದ ಗಮನಕ್ಕೆ ಬಂದರೆ ಸುದ್ದಿ ಆಗೈತೆ. ಸುದ್ದಿ ಆದ ನಂತರ ಬೆಳಗಾವಿ ನಗರ ಪೊಲೀಸರು ಎಚ್ಚೆತ್ತುಕೊಳ್ತಾರೆ. ಇದೀಗ ಕೆಲವೊಂದು 15-20 ನಿಮಿಷಗಳ ಹಿಂದೆ ಆ ಒಂದು ಧ್ವಜವನ್ನು ತೆರವುಗೊಳಿಸಿದ್ದಾರೆ. ಮತ್ತು ಒಂದಿಷ್ಟು ಯಾರು ಧ್ವಜ ಕಟ್ಟಿದ್ದಾರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂಥೇಳಿ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸರು ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಆದರೆ ಇಷ್ಟು ಎಲ್ಲ ಆಗ್ತಾ ಇರೋದು ಕೂಡ ಯಾರೋ ಒಬ್ಬರು ಕೂಡ ಚಕಾರತ್ತೆ ಇಲ್ಲ, ಯಾವೊಬ್ಬ ರಾಜಕಾರಣಿಗಳು ಕೂಡ ಮಾತಾಡ್ತಲ್ಲ. ಯಾಕಂತಂದರೆ ಅದು ಏನು ಇಚ್ಛಾಶಕ್ತಿ ಕೊರತೆಯೋ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಆಗ್ತಾ ಇರೋದು ಬೆಳಗಾವಿ ಮಹಾನಗರದಲ್ಲಿ ದರ್ಬಾರ್ ಗಲ್ಲಿಯಲ್ಲಿ. ಇದೊಂದು ಅಂಧ ದರ್ಬಾರ್ ಅಂತಲೇ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.